ಎವ್ರಿವನ್. ಸೊ ನಾನಿವತ್ತು ಕೆಲವು ಅಮೆಝಾನಿಂದ ಸ್ವಲ್ಪ ತರಿಸಿದ್ದೆ, ಅಂದರೆ ಸ್ವಲ್ಪ ಕುರ್ತಾ ಸೆಟ್ಸ್ ಮತ್ತು ಹೌಸ್ ಹೋಲ್ಡ್ ಐಟಮ್ಸ್ ಎಲ್ಲನೂ. ಸೊ ಎಲ್ಲನೂ ಇವಾಗ ಅನ್ಬಾಕ್ಸ್ ಮಾಡೋಣ. ಸೊ ಇಷ್ಟಿದೆ, ಬಟ್ ಏನೇನಿದೆ ಅಂತ ನೋಡೋಣ. ಎಲ್ಲ ಇಂಟ್ರೆಸ್ಟಿಂಗ್ ಆಗೇ ಇದೆ. ನಿಮಗೂ ಸೇಲ್ ನಡೀತಾ ಇದೆ, ನೀವು ಬೇಕಾದರೆ ಏನಾದರೂ ತೊಗೋಬೋದು. ಬಟ್ ಲೆಟ್ಸ್ ಚೆಕ್ಔಟ್ ಏನೇನಿದೆ ಅಂತ ಇದ್ರೊಳಗಡೆ. ಸೊ ಫಸ್ಟ್ ಬಂದುಬಿಟ್ಟು ಇದು ಹ್ಯಾಪಿಲೋ ಪ್ಲಾನೆಟ್ ಅವ್ರದ್ದು ಕಾಪರ್, ಬ್ರಾನ್ಸ್ ಮತ್ತು ಬ್ರಾಸ್ ಕ್ಲೀನರ್. ಇವಾಗ ಏನಾದರೂ ನಿಮ್ಮದು ದೇವ್ರ ಪಾತ್ರೆ ಇದ್ದರೆ ಅದನ್ನೆಲ್ಲ ತೊಳ್ಕೊಬೋದು. ಇದನ್ನು ನಾನು ತುಂಬ ರಿವ್ಯೂ ನೋಡಿದ್ದೆ, ಅದಕ್ಕೆ ತರಿಸಿದ್ದೀನಿ. ಸೊ ಇದು ಸ್ವಲ್ಪ ಗ್ಲಾಸಿಂದು. ಸೊ ಇದು ನನ್ನ ಫಸ್ಟ್ ಪ್ರಾಡಕ್ಟ್. ಮನೇಲಿ ಇವಾಗ ಹಬ್ಬ ಬೇರೆ ಬರ್ತಾ ಇದೆ. ಇವಾಗ ಎಲ್ಲ ದೇವ್ರ ಪಾತ್ರೆಗಳನ್ನೆಲ್ಲ ತೊಳಿಬೇಕಂದ್ರೆ ಇದು ಬೇಕೇ ಬೇಕು, ತುಂಬ ಯೂಸ್ ಆಗುತ್ತೆ ಅಂತ ತರಿಸಿದ್ದೀನಿ. ನೋಡೋಣ ಹೇಗಿರುತ್ತೆ ಅಂತ. ನಾನು ತೊಳೆದುಬಿಟ್ಟು ಚೆನ್ನಾಗಿ ಅನಿಸಿದ್ರೆ ನಿಮಗೂ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಸೊ ನಾನಿದು ಟೆಸ್ಟ್ ಮಾಡೋಕ್ಕೆ ಅಂತ ನೋಡ್ತಾ ಇದ್ದೀನಿ. ಲೈಕ್ 1 ಡ್ರಾಪ್ ಹಾಕಿದೆ, ನೀವು ನೋಡ್ತಾ ಇರ್ಬೋದು. ಇದು ಹ್ಯಾಪಿ ಪ್ಲಾನೆಟ್ ಅವ್ರದ್ದು. ನೋಡಿ 1 ಡ್ರಾಪ್ ಹಾಕಿದ ತಕ್ಷಣ ಹೇಗೆ ಆಗ್ತಿದೆ ಅಂತ. ಸೊ ಹಾಕಿದ ತಕ್ಷಣ ಫುಲ್ ಕಲರ್ ಚೇಂಜ್ ಆಗಿಬಿಟ್ಟಿದೆ. ಸೊ ಸುಮ್ಮನೆ ಹಿಂಗೆ ಸ್ವಲ್ಪ ರಬ್ ಮಾಡಿ ಎಲ್ಲ ಹೋಗ್ಬಿಡ್ತು. ಲೈಕ್ ಲಿಟ್ರಲಿ ಫುಲ್ ಈಸಿ ಅಂದರೆ ಈಸಿ, ನೀವು ಟ್ರೈ ಮಾಡ್ಬೋದು. ಎಲ್ಲ ಹೋಗ್ಬಿಟ್ಟಿದೆ ನೋಡಿ. ಸೊ ಇದು ವರ್ತ್ ಬೈಯಿಂಗ್ ಅಂತಲೇ ಹೇಳ್ಬೋದು. ಏನೂ ಇಲ್ಲ ಇದರೊಳಗಡೆ, ಎಲ್ಲ ಸ್ಟೇನ್ಸ್ ಹೋಗ್ಬಿಡ್ತು. ಒಂದೇ 1 ಡ್ರಾಪ್ ಹಾಕಿ ಸುಮ್ಮನೆ ಹೀಗೆ ಇದು ಮಾಡಿದ್ರೆ ಮುಗೀತು. ಸೊ ನೀವು ನೋಡ್ತಾ ಇರ್ಬೋದು ಹೇಗೆ ಫುಲ್ ಶೈನಿಂಗ್ ಆಗಿದೆ ಅಂತ. ಲೈಕ್ ಒಂದೇ ಒಂದು ಸ್ವಲ್ಪ ಲಿಕ್ವಿಡ್ ಹಾಕಿ ತೊಳೆದ್ಬಿಡಿ, ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ನಿಮ್ಮ ಹಬ್ಬಕ್ಕೆ ಒಳ್ಳೆ ಸಲ್ಯೂಷನ್. ಸೊ ನಾನು ಈ ಪುಟ್ಟ ಉರ್ಲಿ ಬೌಲ್ನ ಈ ಥರ ಡಿಸೈನ್ ಮಾಡಿಬಿಟ್ಟು ಮನೆ ಎಂಟ್ರೆನ್ಸಲ್ಲಿ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದನ್ನು ಒನ್ಸ್ ಇನ್ 2 days ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದು ನನ್ನ ಸೆಕೆಂಡ್ ಪ್ರಾಡಕ್ಟ್, ಅಗೇನ್ ಕಿಚನ್ ಪ್ರಾಡಕ್ಟ್ ಇದು. ಸೊ ಈ ಪ್ರಾಡಕ್ಟ್ ಬಂದುಬಿಟ್ಟು ನಾವು ನಮ್ಮದು ಕಿಚನ್ ಸಿಂಕ್ ಇರುತ್ತಲ್ಲ ಆ ಟ್ಯಾಪ್ಗೆ ಕನೆಕ್ಟ್ ಮಾಡ್ಕೊಳ್ಳೋದು. ಇದರಲ್ಲಿ ಡಿಫ್ರೆಂಟ್ ಮೋಡ್ಸ್ ಆಫ್ ವಾಟರ್ ಬರುತ್ತೆ. ಈಗ ಫ್ರೂಟ್ಸ್ ತೊಳೆಯೋಕ್ಕೆ, ಸಿಂಕ್ ತೊಳೆಯೋಕ್ಕೆ ಆ ಥರ. ಬಟ್ ಅನ್ಫಾರ್ಚುನೇಟ್ಲಿ ಇದು ನಮ್ಮ ಸಿಂಕ್ ಟ್ಯಾಪ್ಗೆ ಆಗಲಿಲ್ಲ. ಸೊ ಅದಕ್ಕೆ ಇದನ್ನ ನಾನು ರಿಟರ್ನ್ ಕೂಡ ಮಾಡೋಕ್ಕಾಗ್ತಿಲ್ಲ. ಬಟ್ ನೋ ಯೂಸ್, ನೋಡೋಣ ಏನಾದರೂ ಮುಂದೆ ಐಡಿಯಾ ಸಿಗೋದು ಚೇಂಜ್ ಮಾಡಲಿಕ್ಕೆ ಅಂತ. ಬಟ್ ಆ್ಯಸ್ ಆಫ್ ನಾವು ಇದು ನನ್ನ ಕಿಚನ್ ಟ್ಯಾಪ್ಗೆ ಆಗ್ತಾ ಇಲ್ಲ. ದಟ್ ಈಸ್ ದ ಥಿಂಗ್. ಆ್ಯಂಡ್ ನೆಕ್ಸ್ಟ್ ಈ ಡ್ರೆಸ್, ಇದು 3 ಪೀಸ್ ಕುರ್ತಾ ಸೆಟ್ ಇದೆ. ಇದು ಕುರ್ತಾ ಆ್ಯಂಡ್ ದುಪಟ್ಟ, ಮತ್ತು ಇದು ಪ್ಯಾಂಟ್. ಸೊ ಇದು 3 ಪೀಸ್ ಸೆಟ್. ಇದು ತುಂಬ ಕಡಿಮೆ ಅಂದರೆ ತುಂಬ ಕಡಿಮೆನೇ, ಆಫೀಸ್ ವೇರ್ಗೆ ತುಂಬ ಚೆನ್ನಾಗಿರುತ್ತೆ ಈ ಕುರ್ತಾ. ಮಟೀರಿಯಲ್ ಕೂಡ ತುಂಬ ಸಾಫ್ಟ್ ಆಗಿದೆ, ನಿಮಗೆ ಇಷ್ಟ ಆಗುತ್ತೆ. ಇವಾಗ ಏನಾದ್ರು ಸಮ್ಮರ್ ಟೈಮಲ್ಲಂತೂ ಬೆಸ್ಟ್ ಅಂತ ಹೇಳ್ಬೋದು. ಸೊ ನಾನು ಪರ್ಚೇಸ್ ಮಾಡಿರೋದು ಈ ಕುರ್ತಾ ಸೆಟ್, ನೀವು ನೋಡ್ತಾ ಇರ್ಬೋದು ಈ ಕುರ್ತಾ ಸೆಟ್. ಬಟ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದು ಟಾಪ್, ಇದು ಪ್ಯಾಂಟ್ ಆ್ಯಂಡ್ ಈ ದುಪ್ಪಟ್ಟ ನೋಡ್ತಾ ಇರ್ಬೋದು ನೀವು, ತುಂಬ ದೊಡ್ಡದಾಗಿದೆ. ಸೊ ಈಸಿಯಾಗಿ ಕವರಿಂಗ್ ಬಂದ್ಬಿಡುತ್ತೆ ನೋಡಿ. ಈ ಥರ ಆದರೂ ಹಾಕೋಬೋದು, ಇಲ್ಲ ಈ ಥರ ಆದರೂ ಹಾಕೋಬೋದು. ಈ ಥರ ನೀವು ಒಂದು ಸೈಡ್ ಹಾಕೊಳ್ಳೋಂಗಿದ್ರೆ ಈ ಥರ ಹಾಕೋಬೋದು, ಆಮೇಲೆ ಈ ಥರ ಬೇಕಾದರೂ ಇಟ್ಕೋಬೋದು. ಸೊ ಇದು ದುಪಟ್ಟ. ಬಟ್ ಓವರಾಲ್ ತುಂಬ ಒಳ್ಳೆ ಸೆಟ್ ಅಂತಲೇ ಹೇಳ್ಬೋದು. ನೀವೇನಾದರೂ ಪರ್ಚೇಸ್ ಮಾಡಬೇಕಂದ್ರೆ ಇದು ಒಂದು ಬೆಸ್ಟ್ ಪರ್ಚೇಸ್ ಅಂತಲೇ ಹೇಳ್ಬೋದು. ಈ ಸೆಟ್ ಬಂದುಬಿಟ್ಟು ಮೋಸ್ಟ್ ರಿಕ್ವೆಸ್ಟೆಡ್ ಬೈ ಮೈ ಸೆಲ್ಫ್. ನನಗೆ ತುಂಬ ತಿಂಗಳಿಂದ ತೊಗೋಬೇಕಂತಿದ್ದೆ. ಬಿಕಾಸ್ ಅಗೇನ್
ಇದು ಆರೆಂಜ್ ಶೇಡಲ್ಲಿದೆ. ಈ ಕುರ್ತಾ ಸೆಟ್ ನನ್ನ ಹತ್ರ ಈ ಕಲರಲ್ಲಿ ಯಾವುದೂ ಇಲ್ಲ. ಬಟ್ ಸೊ ಇದು ನೀವು ನೋಡ್ತಾ ಇರ್ಬೋದು. ಸೊ ಇದು ಕುರ್ತಾ ಸೆಟ್ ಇದೆ. ಈ ನೆಕ್ ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ ನೆಕ್. ಫೆಸ್ಟಿವ್ ವೇರ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಮಟೀರಿಯಲ್ ಅಂತೂ ತುಂಬ ಸಾಫ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇದು ತುಂಬ ಮಿನಿಮಲ್ ಡಿಸೈನ್ ಆ್ಯಂಡ್ ಎದ್ದು ಕಾಣಿಸುತ್ತೆ ಈ ಡಿಸೈನ್ ಕೂಡ. ಸೊ ಆರೆಂಜಸ್ ನಿಮ್ಗೆ ಏನಾದರೂ ಈ ಥರ ಶೇಡಲ್ಲಿ ಇಷ್ಟ ಆದರೆ ಇದನ್ನ ನೀವು ಪರ್ಚೇಸ್ ಮಾಡ್ಬೋದು. ಸೊ ಇದು ಟಾಪ್. ಸೊ ನೀವು ನೋಡ್ತಾ ಇರ್ಬೋದು, ಇದು ಫುಲ್ ಎಕ್ಸ್ಪ್ಯಾಂಡ್ ಆಗುತ್ತೆ ಮತ್ತು ತುಂಬ ಫ್ರೀಯಾಗೂ ಇದೆ. ತುಂಬ ದೊಡ್ಡದಾಗೆ ಕೊಟ್ಟಿದ್ದಾರೆ ಪ್ಯಾಂಟ್. ಸೊ ನೋಡ್ತಾ ಇರ್ಬೋದು, ಅಗೇನ್ ಇದು ಪೂರ ಕವರಿಂಗ್ ಕೊಡುತ್ತೆ. ನೀವೇನಾದರೂ ಹೀಗೆ ಕವರ್ ಮಾಡ್ಕೋಬೇಕಂದ್ರೆ ಅಥವಾ ಒನ್ ಸೈಡ್ ಹಾಕೋಬೇಕಂದ್ರೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ದುಪಟ್ಟ. ಲೈಕ್ ಲೆಂತ್ ಕೂಡ ಇದೆ. ಲೆಂತ್ ವೈಸ್ ನಮ್ಗೆ ಅದೇ ಯೂಶ್ವಲಿ ಪ್ರಾಬ್ಲಮ್ ಆಗೋದಲ್ವ, ಏನಾದ್ರು ರೆಡಿಮೇಡ್ ತೊಗೊಂಡ್ರೆ ಲೆಂತ್ ಬರಲ್ಲ ಅಂತ. ಸೊ ಈಗ ಸೈಡಿಂದನೂ ಕೂಡ ಹಾಕೋಬೋದು. ಬಟ್ ಅಗೇನ್ ಮಟೀರಿಯಲ್ ತುಂಬ ಚೆನ್ನಾಗಿದೆ. ಸೊ ಇದು ಬಂದುಬಿಟ್ಟು ಸ್ವಲ್ಪ ಜಾಸ್ತಿ, ಆಲ್ಮೋಸ್ಟ್ 850 ಆ ಥರ ಇದೆ ಇದು ಎಕ್ಸಾಕ್ಟು. ಬಟ್ ನಾನು ಪಿಕ್ಚರ್ ಹಾಕಿರ್ತೀನಿ ಮತ್ತು ಪ್ರೈಸ್ ಕೂಡ ಮೆನ್ಷನ್ ಮಾಡಿರ್ತೀನಿ, ನೀವು ನೋಡ್ಕೋಬೋದು. ಬಟ್ ಅಗೇನ್ ಇದು ಒಂದು ಬೆಸ್ಟ್ ಪರ್ಚೇಸ್ ಅಂತಲೇ ಹೇಳ್ತೀನಿ. ಸೊ ಇದು ನನ್ನ ಲಾಸ್ಟ್ ಸೆಟ್ ಇದು. ಸೊ ನಾನು ಯೂಶ್ವಲಿ ಸೆಟ್ ತೊಗೊಳ್ತೀನಿ, ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಏನಾದರೂ ಸಿಂಪಲಾಗಿ ಫಂಕ್ಷನ್ಗೆಲ್ಲ ಹೋಗಬೇಕಂದ್ರೆ ಸೆಟ್ಸ್ ದುಪಟ್ಟ ಜೊತೆ ಚೆನ್ನಾಗಿರುತ್ತೆ ಅಂತ ನಾನು ಸೆಟ್ ತೊಗೊಳ್ಳೋದು. ಬಟ್ ಲೆಟ್ಸ್ ಸಿ ಹೇಗಿದೆ ಅಂತ. ಸೊ ಇದು ಟಾಪ್, ಇದು ಬಂದುಬಿಟ್ಟು ಟಾಪ್ ಆ್ಯಂಡ್ ವೆರಿ ಮಿನಿಮಲಿಸ್ಟಿಕ್ ಬಟ್ ಸೋ ಗುಡ್. ಕಲರ್ ವೈಸ್ ಕೂಡ ತುಂಬ ಚೆನ್ನಾಗಿದೆ. ನೀವು ಸ್ಲೀವ್ ನೋಡ್ತಾ ಇರ್ಬೋದು, ಲೈಕ್ ಲಿಟ್ರಲಿ 3/4 ಸ್ಲೀವ್ ಆ್ಯಂಡ್ ಸೋ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಅಂತ ಹೇಳ್ಬೋದು. ಸೊ ಇದು ಕೂಡ ಲೆಂತ್ ವೈಸ್ ಕೂಡ ಚೆನ್ನಾಗೇ ಬಂದಿದೆ. ಮಟೀರಿಯಲ್ ಕೂಡ ಲೈಕ್ ನಾಟ್ ಎಟ್ ಆಲ್ ಬ್ಯಾಡ್. ಬಟ್ ನೋಡ್ಬೋದು ನೀವು ಈ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಮತ್ತು ನೆಕ್ ಲೈನ್ ತುಂಬ ಮಿನಿಮಲ್ ಆಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಬಂದ್ಬಿಟ್ಟು ದುಪಟ್ಟ ಮತ್ತು ಪ್ಯಾಂಟ್ ಬಂದಿರೋದು. ಸೊ ನೀವು ನೋಡ್ತಾ ಇರ್ಬೋದು ಪ್ಯಾಂಟ್ ಅಗೇನ್ ಒಳ್ಳೆ ಎಲಾಸ್ಟಿಕ್ ಇದೆ ಇದರಲ್ಲಿ, ಪ್ಲಸ್ ದ ಲೆಂತ್. ಆಮೇಲೆ ಇದು ವೈಡ್ ಆಗಿ ಕೂಡ ಇದೆ. ಸೊ ಇಟ್ ಕ್ಯಾನ್ ಈಸಿಲಿ ಫಿಟ್ ಇನ್. ನಾವು ಸ್ವಲ್ಪ ಕರ್ವಿ ಗರ್ಲ್ಸ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಸೊ ಥರನೇ ದುಪಟ್ಟ ಕೂಡ ಬಂದಿದೆ. ಸೊ ಒನ್ ಬೆಸ್ಟ್ ಥಿಂಗ್ ಏನಂದರೆ ಇದು ಯಾವುದೋ ಆರ್ಗಾನ್ಸಾ ದುಪಟ್ಟ ಅಲ್ಲ. ಆರ್ಗಾನ್ಸಾ ದುಪಟ್ಟ ಏನಾಗುತ್ತೆ ಅಂದರೆ ಬಿದ್ದು ಹೋಗ್ತಾ ಇರುತ್ತೆ ಮತ್ತೆ. ಬಟ್ ಇದೆಲ್ಲ ಅಷ್ಟು ಸ್ಮೂತಾಗಿ ಕೂತ್ಕೊಳ್ಳುತ್ತೆ ನೋಡಿ. ಆ್ಯಂಡ್ ಲೆಂತ್ ವೈಸ್ ಆಲ್ಸೋ ಇಟ್ಸ್ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಬಾರ್ಡರ್ಗೆ ವಿ ಗೋಟ್ ಅ ಗೋಲ್ಡ್ ಲೈನಿಂಗ್ ಥರ. ಸೊ ಇದನ್ನು ನಾವು ಬೇಕಿದ್ರೆ ಹೀಗೆ ಬೇಕಾದರೂ ಸ್ಟೈಲ್ ಮಾಡ್ಬೋದು, ಇಲ್ಲ ಒಂದು ಸೈಡ್ ಕೂಡ ಹಾಕೋಬೋದು. ಅಗೇನ್ ಆವಾಗಲೇ ತೋರಿಸ್ದಂಗೆ ನಾವೇನಾದ್ರು ಸೈಡಿಗೆ ಈ ಥರ ಇಟ್ಕೊಳ್ಳೋಂಗಿದ್ರು ಇಟ್ಕೋಬೋದು. ದಿಸ್ ಇಸ್ ಅಗೇನ್ ಅ ಪರ್ಫೆಕ್ಟ್ 3-piece ಸೆಟ್ ಫ್ರಮ್ ಅಮೆಝಾನ್ ಆ್ಯಂಡ್ ಫಾರ್ ಅ ವೆರಿ 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 ಅಫೋರ್ಡಬಲ್ ಪ್ರೈಸ್. ನಾನು ಮೂರು ಸೆಟ್ ತೋರಿಸಿದ್ದು ಕೂಡ ಅಫೋರ್ಡಬಲ್ ಅಂದರೆ ತುಂಬಾ ಅಫೋರ್ಡಬಲ್ ಪೀಸಸ್ ಅಂತಲೇ ಹೇಳ್ಬೋದು. ಸೊ ನಿಮಗೂ ಇಷ್ಟ ಆದರೆ ದಯವಿಟ್ಟು ಪರ್ಚೇಸ್ ಮಾಡಿ. ಆ್ಯಂಡ್ ಈ ಡ್ರೆಸ್ ಹೇಗೆ ಕಾಣಿಸುತ್ತೆ ಅಂತ ಇಲ್ಲಿ ಹಾಕಿದ್ದೀನಿ. ಆ್ಯಂಡ್ ಇದ್ರ ಪ್ರೈಸ್ ಬೇಕಂದರೆ ಇಲ್ಲಿ ನೋಡಿ. ಸೊ ಇದಿಷ್ಟು ನಾನು ತರಿಸಿರೋ ಪೀಸಸ್. ಬಟ್ ಡೆಫಿನೆಟ್ಲಿ ನಾನು ಹಾಕ್ಕೊಂಡು ಚೆಕ್ ಮಾಡ್ತೀನಿ ನನ್ನ ಸೈಜ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ. ಸೊ ಕರೆಕ್ಟ್ ಆಗಿದ್ರೆ ಡೆಫಿನೆಟ್ಲಿ ದೀಸ್ ಆರ್ ವರ್ತ್ ಬೈಯಿಂಗ್, ಬಿಕಾಸ್ ಮಟೀರಿಯಲ್ ಆಗಲಿ ಎಲ್ಲಾಗಲಿ ಅಷ್ಟು ಚೆನ್ನಾಗಿದೆ. ಸೊ ಇದು ಬಂದುಬಿಟ್ಟು ನನ್ನ ಡ್ರೆಸ್ ಆಯಿತು. ಆ್ಯಂಡ್ ಐ ಹ್ಯಾವ್ ಒನ್ ಲಾಸ್ಟ್ ಥಿಂಗ್. ಅಮೆಝಾನಿಂದ ಅಲ್ಲ, ಬಟ್ ನೈಕಾಯಿಂದ ತರಿಸಿರೋದು. ಹೌದು, ಏನು ಮಾಡ್ಬೋದು, ನೈಕಾಯಿಂದ ನಾನು ಇದು ತರಿಸಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಇದು ನೀಲ್ ಸೆಟ್, ಇದು ಸ್ಟಿಕ್ ಆನ್ ನೀಲ್ಸ್ ಅಂತ ಇದು. ಸೊ ಈ ಕಲರ್ ತುಂಬಾ ಚೆನ್ನಾಗಿದೆ, ಲೈಟ್ ಪಿಂಕಲ್ಲಿದೆ. ಆ್ಯಂಡ್
ನಮಗೆ ಇದರಲ್ಲಿ ಸೊ ಇದನ್ನು ಹೀಗೆ ಮಾಡೋದು ಹಾಕೋಕೆ ಮುಂಚೆ. ಆ್ಯಂಡ್ ಸೊ ಇದನ್ನು ಸ್ಟಿಕ್ ಮಾಡ್ಕೊಳ್ಳೋದು ನಮ್ಮ ಫಿಂಗರ್ಗೆ ಹೀಗೆ ಸ್ಟಿಕ್ ಮಾಡಿಕೊಂಡು ಅದ್ರ ಮೇಲೆ ಇದು ಹಾಕ್ಕೊಳ್ಳೋದು. ನೋಡ್ತಾ ಇರ್ಬೋದು ನೀವು, ಈ ಥರ ಬರುತ್ತೆ. ಬಟ್ ಟೋಟಲಿ ವರ್ತ್ ಇಟ್ ಅಂತಲೇ ಹೇಳ್ಬೋದು. ಬಟ್ ತುಂಬಾ ಚೆನ್ನಾಗಿದೆ. ಸೊ ಇದನ್ನು ಹಬ್ಬದ ದಿನ ಹಾಕ್ಕೊಳ್ಳೋಕ್ಕೆ ಲಾಸ್ಟ್ ಮಿನಿಟ್ ಅಂತಲೇ ಹೇಳ್ಬೋದು. ನಿಮಗೆ ಯಾವಾಗಲಾದ್ರೂ ನೀಲ್ ಮಾಡಿಸ್ಲಿಕ್ಕೆ ಟೈಮ್ ಸಿಗಲ್ಲ ಅಂದಾಗ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಫಾರ್ ಇಟ್. ಸೊ ಈ ಥರ ಕಾಣಿಸುತ್ತೆ. ಇಟ್ಸ್ ವೆರಿ ನೈಸ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಏನು ಗೊತ್ತಾ, ಜಸ್ಟ್ ಫಾರ್ 170 rupees ಅಷ್ಟೇ. ಸೊ ಇದರಲ್ಲಿ 24 ಪೀಸಸ್ ಬರುತ್ತೆ ಮತ್ತು ರೀಯೂಸಬಲ್ ಅಂತ ಹೇಳಿದ್ದಾರೆ. ಜಸ್ಟ್ ಫಾರ್ 170 rupees. ಸೊ ನಿಮಗೂ ಏನಾದರೂ ಇಂಟ್ರೆಸ್ಟ್ ಇದ್ರೆ ನಾನು ಲಿಂಕ್ ಹಾಕಿರ್ತೀನಿ, ನೀವು ಪರ್ಚೇಸ್ ಮಾಡ್ಬೋದು. ಬಟ್ ದಿಸ್ ಇಸ್ ಲೈಕ್ ದ ಬೆಸ್ಟ್ ಪರ್ಚೇಸ್ ನೋಡಿ. ಆ್ಯಂಡ್ ಫೈನಲಿ ಇದು ನಮ್ಮ ಆಫೀಸಲ್ಲಿ ಫ್ಲೀ ಮಾರ್ಕೆಟ್ ಇರುತ್ತೆ. ಸೊ ಅಲ್ಲಿಂದ ತಂದಿರೋದಿದು. ಬಟ್ ಇಟ್ಸ್ ಸಚ್ ಅ ಗುಡ್ ಪರ್ಚೇಸ್. ನನಗೋದು ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ವೆರಿ ಅಫೋರ್ಡೆಬಲ್ ಪ್ರೈಸ್. ಸೊ ದಿಸ್ ಇಸ್ ಲೈಕ್ ಪಿಂಕ್, ವೆರಿ ಕೋಝಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು. ಲೈಕ್ ನೀವು ಪ್ರಿಂಟ್ ನೋಡ್ತಾ ಇರ್ಬೋದು, ಕ್ಯೂಟ್ ಟೆಡಿ ಬೇರ್ ಇದೆ ಇದ್ರ ಮೇಲೆ. ಸೊ ಪ್ಲಸ್ 450 rupees, ಬಟ್ ಸೋ ವರ್ತ್ ಇಟ್. ಲೈಕ್ ನೀವು ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಈ ಟೈಮಲ್ಲಿ, ಈ ಸೀಸನಲ್ಲಿ ಹಾಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಪರ್ಚೇಸ್. ಲಿಂಕ್ ಇಲ್ಲ, ಬಟ್ ಫ್ಲೀ ಮಾರ್ಕೆಟಲ್ಲಿ ಸಿಕ್ಕಿದೆ ನನಗೆ. ಸೊ ತೋರಿಸ್ಬೇಕನ್ನಿಸ್ತು ತೋರಿಸ್ತಾ ಇದ್ದೀನಿ. ಬಟ್ ಬೆಸ್ಟ್ ಪರ್ಚೇಸ್. ಸೊ ಇದು ನನ್ನ ಲಾಸ್ಟ್ ಪರ್ಚೇಸ್ ಅಮೆಝಾನಿಂದ. ಸೋಫಾ ಕವರ್ 3+2 ಸೋಫಾ ಕವರ್, ಅಂದರೆ 5 ಸೀಟರ್ಗೆ ಆಗುತ್ತೆ. 1300ಗೆ ಒಳ್ಳೆ ಪರ್ಚೇಸ್ ಅಂತಲೇ ಹೇಳ್ಬೋದು ಇದನ್ನು. ನಿಮ್ಮಲ್ಲಿ ಏನಾದರೂ 5 ಸೀಟರ್ ಸೋಫಾ ಇದ್ದರೆ ಇದನ್ನು ನೀವು ಟ್ರೈ ಮಾಡ್ಬೋದು. ಬೇರೆ ಆಪ್ಷನ್ಸ್ ಕೂಡ ಇದೆ. ಒಳ್ಳೆ ಪರವಾಗಿಲ್ಲ, ಕ್ವಾಲಿಟಿ ಕೂಡ ಚೆನ್ನಾಗೇ ಇದೆ. 1300ಗೆ ವರ್ತ್ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ನನ್ನ ಕಂಪ್ಲೀಟ್ ಶಾಪಿಂಗ್ ವಿಡಿಯೋ. ಏನೇನು ತೊಗೊಂಡೆ ಎಲ್ಲನೂ ನಿಮಗೆ ತೋರಿಸಿದ್ದೀನಿ. ಆ್ಯಂಡ್ ಮುಂದೆ ಏನೇನು ತೊಗೊಳ್ತೀನೋ ಡೆಫಿನೆಟ್ಲಿ ತೋರಿಸ್ತೀನಿ. ಆ್ಯಂಡ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೆ ಏನಾದರೂ ಇಷ್ಟ ಆದರೆ ನೀವು ಹೋಗಿ ಪರ್ಚೇಸ್ ಮಾಡ್ಕೋಬೋದು. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು.